ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವೇರಿ ಅಂಬರೀಶ್ ಬಡಿಗೇರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ಬೀಜದ ಮೊಳುವಿಕೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು, ಸೂಕ್ತ ಪರಿಸ್ಥಿತಿಯಲ್ಲಿ ಜೀವ ಪಡೆದು ಚಿಕ್ಕ ಸಸ್ಯವಾಗಿ ಬೆಳೆಯಲು ಪ್ರಾರಂಭಿಸುವ ಜೈವಿಕ ಕ್ರಿಯೆಯೇ ಮೊಳಕೆ ಒಡೆಯುವಿಕೆ ಕ್ರಿಯೆಯಾಗಿದೆ. ಪ್ರಾರಂಭದಲ್ಲಿ ಬೀಜವು ಮಣ್ಣಿನಿಂದ ನೀರನ್ನು ಹೀರಿಕೊಳ್ಳುವುದರಿಂದ ಬೀಜದ ಹೊರಪದರವು ಊದಿಕೊಂಡು ಮೃದು ಆಗುತ್ತದೆ. ಬೀಜದಳಗಳು ಸಂಗ್ರಹಿತವಾಗಿ ಚಿಕ್ಕ ಸಸ್ಯಗಳು ಎಲೆಗಳನ್ನು ಪಡೆದುಕೊಳ್ಳುವವರೆಗೂ ತನ್ನ ಬೆಳವಣಿಗೆಗೆ ಈ ಸಂಗ್ರಹಿತವಾದ ಆಹಾರವನ್ನೇ ಬಳಸಿಕೊಳ್ಳುತ್ತವೆ. ಎಲೆಗಳನ್ನು ಪಡೆದುಕೊಂಡು ಅವು ದ್ವಿತೀಯ ಸಂಶ್ಲೇಷಣೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಪ್ರಾರಂಭಿಸಿದಾಗ ಬೀಜದಳಗಳು ಉದುರುತ್ತವೆ. ಇನ್ನು ಪ್ರಥಮ ಕಾಂಡವು ಭವಿಷ್ಯದ ಕಾಂಡವಾಗಿ ಬೆಳೆಯುತ್ತದೆ. ಅದರಂತೆ ಪ್ರಥಮ ಮೂಲವು ಭವಿಷ್ಯದ ಬೇರಾಗಿ ಬೆಳೆಯುತ್ತದೆ. ಧನ್ಯವಾದಗಳು.